ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವೋಟ್ ಚೋರಿ ಆರೋಪಕ್ಕೆ ಸಾಕ್ಷಿ ಸಿಕ್ಕಿತ. ಬಿಜೆಪಿ ಮಾಜಿ ಶಾಸಕರಿಗೆ ಎದುರಾಯ್ತಾ ಸಂಕಷ್ಟ. ಡಿಲೀಟ್ ಜೊತೆಗೆ ಹೊಸಬರ ಸೃಷ್ಟಿಯೂ ಆಯ್ತಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ವೋಟ್ ಚೋರಿಗೆ ಸಾಕ್ಷಿ. ದೇಶದಲ್ಲಿ ವೋಟ್ ಚೋರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಯವರು ದೊಡ್ಡ ಆರೋಪವನ್ನು ಮಾಡಿದರು. ಎರಡು ಉದಾಹರಣೆಯವರು ಕರ್ನಾಟಕದಿಂದಲೇ ಅವರು ಕೊಟ್ಟರು. ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಮತ್ತೊಂದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಮತ್ತು ಮಹದೇವಪುರ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಮಾಡಿದರು. ಅದೀಗ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರರ ಶೋಧ ಕಾರ್ಯ ನಡೀತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರ SITಯನ್ನು ಫಾರ್ಮ್ ಮಾಡಿದೆ ರಾಹುಲ್ ಗಾಂಧಿ ಅವರ ಆರೋಪದ ನಂತರ. ಈಗ ವೋಟ್ ಚೋರಿ ಜಾಲಾಡ್ತಾ ಇದೆ SIT ಅವರು ವೋಟ್ ಚೋರಿಯನ್ನು ಜಾಲಾಡ್ತಾ ಇದ್ದಾರೆ. ಯಾರು ಈ ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತೇಳಿ ಮೊಬೈಲ್, ಲ್ಯಾಪ್ಟಾಪ್, ವೋಟರ್ ಐಡಿಗಳು ಈಗ ಪತ್ತೆಯಾಗ್ತಾ ಇದೆ. ಇದಕ್ಕೂ ಕೂಡ ಏನು ನಡೀತಾ ಇದೆ ಅಂತೇಳಿ, ಅಂದರೆ ವೋಟರ್ ಐಡಿಗಳನ್ನು ಈ ಸ್ವರೂಪದಲ್ಲಿ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹಲವು ವೋಟರ್ ಐಡಿಗಳು ಸಿಗೋದಂತೆ 7-8 ಮೊಬೈಲ್ ಫೋನ್ಗಳು ಸಿಗುವಂಥದ್ದು ಹೇಳಿದರೆ ಏನು ಖಾತೆ, ಯಾವ ಕಾರಣಕ್ಕಾಗಿ, ಇದು ನಿಜಕ್ಕೂ ಯಾರ ವೋಟರ್ ಐಡಿಗಳು, ಇವೆಲ್ಲದರ ಬಗ್ಗೆಯೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಮೊಬೈಲ್, ಲ್ಯಾಪ್ಟಾಪ್, ವೋಟರ್ ಐಡಿಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು. ಅದರಲ್ಲೂ ಹಲವು ವೋಟರ್ ಐಡಿಗಳು ಒಬ್ಬ ವ್ಯಕ್ತಿಯ ಬಳಿಯಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ ಹೇಗೆ. ಹೀಗೆ ಸಂಬಂಧಪಟ್ಟಂತೆ ಈಗ ಸುಭಾಷ್ ಗುತ್ತೇದಾರ್ ಅವರ ಮನೆಗೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಆಳಂದ್ ಕ್ಷೇತ್ರದ ಮಾಜಿ ಶಾಸಕರ ಮನೆಗೆ, ಆಳಂದ್ ಕ್ಷೇತ್ರದ ಮತಗಳ್ಳತನ ಕೇಸ್ನಲ್ಲಿ ಬಿಜೆಪಿಯ ಮಾಜಿ ಶಾಸಕ ಗುತ್ತೇದಾರ್ಗೆ ಶಾಕ್ ಎದುರಾಗಿದೆ. ಇವತ್ತು ಗುತ್ತೇದಾರ್ ಅವರ ಮನೆಗೆ ದಾಳಿಯನ್ನು ನಡೆಸಲಾಗಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮೇಲೆ ಆರೋಪವನ್ನು ಶಾಸಕ BR ಪಾಟೀಲ್ರು ಕೂಡ ಮಾಡಿದರು. ಇವರಿಬ್ಬರು ಕೂಡ ರಾಜಕೀಯದ ಬದ್ಧ ಎದುರಾಳಿಗಳು. BR ಪಾಟೀಲ್ರು ಈಗ ಸುಭಾಷ್ ಗುತ್ತೇದಾರ್ ಅವರ ವಿರುದ್ಧ ಆರೋಪವನ್ನು ಮಾಡಿದರು. ಇದಾದ ನಂತರ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ರೇಡ್ ಮಾಡಲಾಗಿದೆ. BRP ದೂರಿನನ್ವಯ ಸರ್ಚ್ ವಾರೆಂಟ್ ಪಡೆದು ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಅವರ ಮನೆಗೆ ಹೋಗಿ ಸರ್ಚ್ ವಾರೆಂಟ್ ಮೂಲಕವಾಗಿ ಹೋಗಿ ಅವರ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳ ತಂಡ. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಏನೇನು ಮಾಹಿತಿಗಳು ಸಿಗ್ತವೆ, ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಸುಭಾಷ್ ಗುತ್ತೇದಾರರು ಕೂಡ ಇದರಲ್ಲಿ ಭಾಗಿದಾರಿನ ಅನ್ನುವಂಥದ್ದು ಗೊತ್ತಾಗಬೇಕು. ವೋಟ್ ಚೋರಿಗೆ ಸುಭಾಷ್ ಗುತ್ತೇದಾರ್ ಅವರು ಭಾಗಿದಾರಿಯಾಗಿದ್ದಾರಾ? SIT SP ಶುಭಾನ್ವಿತಾ ಮತ್ತು DYSP ಅಲ್ಸಾಮ್ ಭಾಷಾ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಸುಭಾಷ್ ಗುತ್ತೇದಾರ್ ಅವರ ಮನೆಯಲ್ಲಿ ವೋಟ್ ಚೋರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಕಲೆ ಹಾಕಲಾಗ್ತಾ ಇದೆ. ಸುಭಾಷ್ ಗುತ್ತೇದಾರ್ ಅವರ ಮೇಲೆ ನೇರ ಆರೋಪವನ್ನು BR ಪಾಟೀಲ್ರೇ ಮಾಡಿದರು. ಭದ್ರತಾ ದೃಷ್ಟಿಯಿಂದ 20ಕ್ಕೂ ಅಧಿಕ ಪೊಲೀಸರು, KSRP ತುಕಡಿಯನ್ನು ಕೂಡ ಈ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಸುಭಾಷ್ ಗುತ್ತೇದಾರ್ ಅವರ ಮನೆ ಬಳಿಯಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ದಾಳಿ ನಡೆಸ್ತಾ ಇರತಕ್ಕಂತಹ ಅಧಿಕಾರಿಗಳ, SIT ಅಧಿಕಾರಿಗಳ ಭದ್ರತೆಯ ಕಾರಣಕ್ಕಾಗಿ. ಇದರ ನಡುವೆ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಡೆದಿರುವಂಥ ಎರಡನೇ ದಾಳಿ ಸುಭಾಷ್ ಗುತ್ತೇದಾರ್ ಕುಟುಂಬದ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಲಾಗಿದೆ. ಗುತ್ತೇದಾರ್ ಅವರ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇದು ಕೂಡ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂತಹ ದಾಳಿ. ಕಲಬುರಗಿಯಲ್ಲಿ ಇರುವಂತಹ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿಯಲ್ಲಿ ಇರತಕ್ಕಂತಹ ಬಾರ್ನಲ್ಲಿ SIT ಶೋಧ ನಡೆಸ್ತಾ ಇದೆ. ಅಂದರೆ ಅವರ ಮನೆ ಹಾಗೆಯೇ ಅವರ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತದೆ. ಅಲ್ಲೂ ಕೂಡ ಈ ವೋಟ್ ಚೋರಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇದೆಯಾ ಅಂಥೇಳಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BR ಪಾಟೀಲ್ರು ದೂರನ್ನು ಕೊಟ್ಟಿದ್ರು ಸುಭಾಷ್ ಗುತ್ತೇದಾರ್ ಅವರ ವಿರುದ್ಧ. ಇದಾದ ಮೇಲೆ ಇನ್ನೂ ಒಂದು ಕಡೆಯಲ್ಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಭಾಷ್ ಗುತ್ತೇದಾರ್ ಅವರ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲೂ ಕೂಡ ಮತಗಳ್ಳತನದ ಪುರಾವೆಗಳು ಸಿಗ್ತಾವಾ ಅನ್ನೋಂಥದ್ದು ಹುಡುಕುವಂತಹ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಾರ್ ಮುಂದೆ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ. ಅಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ. ಇನ್ನೊಂದು ಕಡೆಯಲ್ಲಿ ದಾಳಿ ನಡೆದಿದೆ. ಇದಲ್ಲದೆ ನಡೆದಿರುವಂತಹ ದಾಳಿ CA ಮನೆ, ಚಾರ್ಟರ್ಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಾಂತಗೋಳ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇದು ಕೂಡ SIT ಅಧಿಕಾರಿಗಳ ತಂಡವೇ ನಡೆಸಿರುವಂತಹ ದಾಳಿ ಮತ್ತು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಡೆಸಿರುವಂತಹ ದಾಳಿ. ಕಲಬುರಗಿಯಲ್ಲಿರುವಂತಹ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆಯನ್ನು ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಅವರ ಮನೆಯಲ್ಲೂ ಕೂಡ ಮಾಡಲಾಗ್ತಾ ಇದೆ. ಇದು ಬಹಳ
ಗಂಭೀರವಾಗಿ, ಅಂದರೆ ಇದೊಂದು ದೊಡ್ಡ ಜಾಲದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಅನುಮಾನ ಇಲ್ಲಿ ದಟ್ಟವಾಗಿ ಮೂಡ್ತಾ ಇರುವಂಥದ್ದು. ಇದಕ್ಕೆ ನೇರವಾಗಿ ಶಾಸಕರೇ ಕಾರಣರಾದ್ರ ಅನ್ನೋದ್ರ ಬಗ್ಗೆ ಅಥವಾ ಮಾಜಿ ಶಾಸಕರೇ ಕಾರಣರಾದ್ರ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದರೆ ಇದೆಲ್ಲ ನಡೆದಂಥ ಸಂದರ್ಭದಲ್ಲಿ ಸುಭಾಷ್ ಗುತ್ತೇದಾರರವರು ಶಾಸಕರಾಗಿದ್ದರು. ಸುಭಾಷ್ ಗುತ್ತೇದಾರ್ ಅಲ್ಲಿಯ ಶಾಸಕರಾಗಿದ್ದರು 18ರಿಂದ 23ರ ಅವಧಿಯಲ್ಲಿ. ಈ ಕಾರಣಕ್ಕಾಗಿಯೇ ಈಗ ದಾಳಿ ನಡೀತದೆ. ಇದರ ನಡುವೆ ಸಾಕ್ಷಿಗಳು ಸಿಕ್ಕಿದೆಯಾ ಅನ್ನೋಂಥರ ಬಗ್ಗೆ ಕೂಡ ಅನುಮಾನಗಳಿದ್ದಾವೆ. ಯಾಕಂದರೆ ಕಳೆದ 2-3 ದಿವಸಗಳಿಂದಲೂ ಕೂಡ 2-3 ತಂಡಗಳಾಗಿ SIT ಅಧಿಕಾರಿಗಳ ತಂಡಗಳು ಶೋಧವನ್ನು ಮಾಡ್ತಾ ಇದ್ದಾವೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಶೋಧವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಆಳಂದ್ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಜುಬೇರ್ ಕಾಲೋನಿಯಲ್ಲಿರುವಂತಹ ಮನೆಗಳಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಜುಬೇರ್ ಕಾಲೋನಿಯಲ್ಲಿರುವಂತಹ ಬೇರೆ ಬೇರೆ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ವೋಟರ್ ಐಡಿಗಳು ಕೂಡ ಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಆರೋಪಿ ಅಕ್ರಮ್ ಸೇರಿದಂತೆ 5 ಜನರ ಮನೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಅಕ್ರಮ್ ಅನ್ನುವಂತಹ ವ್ಯಕ್ತಿ ಸೇರಿದಂತೆ ಒಟ್ಟು 5 ಮನೆಗಳ ಮೇಲೆ SIT ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ. ಈ ದಾಳಿಯ ಸಂದರ್ಭದಲ್ಲಿ ಆರೋಪಿ ಅಕ್ರಮ್ ಮನೆಯಲ್ಲಿ ಹಲವು ಮಹತ್ವದ ವಸ್ತುಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕೆ SIT ಮೂಲಗಳಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಅಂದರೆ ವೋಟ್ ಚೋರಿಗೆ ಪೂರಕವಾಗಿರ್ತಕ್ಕಂಥ ಕೆಲವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕೆ SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ವೋಟರ್ ID ಪ್ರಿಂಟರ್, ಖಾಲಿ ವೋಟರ್ ID ಮತ್ತು ರೋಲರ್ಗಳು ಪತ್ತೆಯಾಗಿದ್ದಾವೆ. ನೋಡಿ, ವೋಟರ್ ID ಪ್ರಿಂಟರು ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅರ್ಥ ಏನು? ಯಾವ ಕಾರಣಕ್ಕೆ ವೋಟರ್ ID ಪ್ರಿಂಟರ್ ಇರುತ್ತೆ ಮತ್ತು ಖಾಲಿ ವೋಟರ್ ಐಡಿಗಳಿರ್ತವೆ, ಹಾಗೆಯೇ ರೋಲರ್ಗಳಿರ್ತವೆ? ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದು ಅಕ್ರಮ್ ಅನ್ನುವಂತಹ ವ್ಯಕ್ತಿಯ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ವೋಟರ್ ಐಡಿಯ ರೋಲರ್ ಕೂಡ ಇತ್ತು, ಹಾಗೆಯೇ ಆ ಖಾಲಿ ವೋಟರ್ ಐಡಿಗಳು ಮತ್ತು ಅದರ ಪ್ರಿಂಟಿಂಗ್ ಮಷಿನ್ ಇವುಗಳು ಕೂಡ ಸಿಕ್ಕಿರುವಂಥದ್ದು. ಅಂದರೆ ವೋಟರ್ ಐಡಿಗಳನ್ನು ಅಲ್ಲೇ ಪ್ರಿಂಟ್ ಮಾಡಿ ಹಂಚಲಾಗ್ತಾ ಇತ್ತ ಅನ್ನೋದ್ರ ಬಗ್ಗೆ, ಹೊಸ ವೋಟರ್ ಐಡಿಗಳನ್ನು ಪ್ರಿಂಟ್ ಮಾಡಲಾಗ್ತಿತ್ತ ಅನ್ನುವಂಥ ಅನುಮಾನ ಬರುತ್ತೆ. 15ಕ್ಕೂ ಹೆಚ್ಚು ಮೊಬೈಲ್, 7 ಲ್ಯಾಪ್ಟಾಪ್ಗಳು ಕೂಡ ಪತ್ತೆ ಆಗಿದ್ದಾವೆ. 15ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳು. ಅಂದರೆ ಮೊಬೈಲ್ ಫೋನ್ಗಳನ್ನು ಈಗ ಇಲ್ಲಿ ಆಳಂದದಲ್ಲಿ ಬಂದಂತಹ ಒಂದು ಗಂಭೀರ ಆರೋಪ ಅಂತ ಹೇಳಿದ್ರೆ, ವೋಟರ್ ಲಿಸ್ಟಿಂದ ವೋಟನ್ನು ಡಿಲೀಟ್ ಮಾಡೋದಕ್ಕೆ OTPಗಳನ್ನು ಜನರೇಟ್ ಮಾಡಲಾಗಿತ್ತು. ಹಾಗೆ OTPಯನ್ನು ಜನರೇಟ್ ಮಾಡಿದಾಗ ಮೂಲ ಮತದಾರ ಯಾರಿದ್ದಾನಲ್ಲ ಆ ಮೂಲ ಮತದಾರನ ಫೋನ್ಗೆ ಬಂದಿರಲಿಲ್ಲ OTP, ಬದಲಿಗೆ ಯಾವುದೋ ಬೇರೆ ನಂಬರ್ಗೆ OTPಗಳು ಹೋಗ್ತಾ ಇದ್ವು. ಅದರ ಮೂಲಕವಾಗಿ ಡಿಲೀಟ್ ಮಾಡಲಾಗ್ತಾ ಇತ್ತು ಅಂತೇಳಿ ಅದು ಈಗ ಸದ್ಯಕ್ಕಿಲ್ಲಿರುವಂತಹ ಬಹಳ ದಟ್ಟವಾಗಿರ್ತಕ್ಕಂತಹ ಅನುಮಾನ. ಯಾಕಂದರೆ 15ಕ್ಕೂ ಹೆಚ್ಚು ಮೊಬೈಲ್ಗಳು ಅಲ್ಲಿ ಇದ್ವು ಮತ್ತು 7 ಲ್ಯಾಪ್ಟಾಪ್ಗಳನ್ನು ಕೂಡ ಅಲ್ಲಿ ಪತ್ತೆ ಹಚ್ಚಲಾಗಿದೆ. ಇದು ಅಲ್ಲಿ ಕಂಡು ಬಂದಿರತಕ್ಕಂತಹ ಒಟ್ಟು ಡೀಟೇಲ್ಸ್. ಆ ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಮನೆ ಒಳಭಾಗದಲ್ಲಿ ಕಂಡು ಬಂದಿರತಕ್ಕಂತಹ ನಡೆಸಿರುವಂತಹ ರೇಡ್ನ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇವುಗಳಲ್ಲಿ ವೋಟರ್ ರೋಲರ್ಗಳು ಮತ್ತು ಮತದಾರ ಪಟ್ಟಿಗೆ ಸಂಬಂಧಪಟ್ಟಂತಹ ಕೆಲವು ಡಾಕ್ಯುಮೆಂಟ್ಸ್ ಕೂಡ ಈತನ ಮನೆಯಲ್ಲಿದ್ವು. ಸೂಟ್ ಕೇಸ್ಗಳಲ್ಲಿ ಬಚ್ಚಿಡಲಾಗಿರುವಂಥದ್ದು. 5 ಮನೆಗಳಲ್ಲಿ SIT ಇದುವರೆಗೆ ಶೋಧ ಕಾರ್ಯವನ್ನು ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಏನೇನು ಸಿಕ್ಕಿದೆಯೋ ಅವೆಲ್ಲವನ್ನು ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನೆಲ್ಲ ಡಾಕ್ಯುಮೆಂಟ್ ಮಾಡುವಂತಹ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಸ್ಥಳ ಮಹಜರಿನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇಂತಹ ಮನೆಗಳಲ್ಲಿ ವೋಟರ್ ಐಡಿಗಳನ್ನು ಪ್ರಿಂಟ್ ಮಾಡ್ತಾ ಇದ್ರು ಅಂತ ಹೇಳಿದ್ದು ನಿಜವೇ ಆಗಿದ್ದು ಅಂತೇಳಿ ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಯಾವ ಸ್ವರೂಪದ ಹೊಡೆತವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ರೀತಿಯಲ್ಲಿ ಗೋಚರ. ಆದರೆ ಮತಗಳ್ಳತನದ ಬಗ್ಗೆನ ಸಂಪೂರ್ಣವಾದ ತನಿಖೆ ಆಗಲೇಬೇಕು. ಈ ದೃಶ್ಯಗಳನ್ನು ಗಮನಿಸಿದಾಗ ಕೂಡ ಮತಗಳ್ಳತನದ ಬಗ್ಗೆನ ಸಂಪೂರ್ಣ ತನಿಖೆ ಆಗಬೇಕು, ಸತ್ಯ ಹೊರಬರಬೇಕಿದೆ. 40%, 40% ಸರ್ಕಾರ, ಪೇ CM ಇವುಗಳು 2022-23ರಲ್ಲಿ ಈ ರಾಜ್ಯದಲ್ಲಿ ಕೇಳಿ ಬರ್ತಾ ಇದ್ದಂತಹ ಘೋಷಣೆಗಳು, ಕೇಳಿ ಬರ್ತಾ ಇದ್ದಂತಹ ಆರೋಪಗಳು. ಅಂದಿನ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಬಾಯಿಯನ್ನು ದೊಡ್ಡದು ಮಾಡಿ ಕಾಂಟ್ರಾಕ್ಟರ್ಗಳು ಬರೆದಂತಹ ಒಂದು ಪತ್ರವನ್ನು ಮುಂದಿಟ್ಟು ಇದು ಅಧಿಕೃತ ಗುತ್ತಿಗೆದಾರರ ಸಂಘದ, ಇದು ರಿಜಿಸ್ಟರ್ಡ್ ಗುತ್ತಿಗೆದಾರರ ಸಂಘದ ಆರೋಪ, 40% ಕಮಿಷನ್ ಅಂತ ಹೇಳ್ತಾ ಇದ್ರು. ಈಗ ಅದೇ ಗುತ್ತಿಗೆದಾರರ ಸಂಘ ಈ ಸರ್ಕಾರದ ವಿರುದ್ಧವೂ ಕೂಡ ಕಮಿಷನ್ ಆರೋಪವನ್ನು ಮಾಡ್ತಿದ್ದಾರೆ. ನಮಗೆ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಡಿಸೆಂಬರ್ ನಂತರ ನಾವು ಯಾವುದೇ ಕಾಮಗಾರಿಗಳನ್ನು ನಡೆಸೋದಿಲ್ಲ
ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಿಲ್ ಕ್ಲಿಯರ್ ಮಾಡಿ ಅಂತ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ನವೆಂಬರ್ನ ಕ್ರಾಂತಿ ಅಲ್ಲ, ಇದು ಡಿಸೆಂಬರ್ನ ಡೆಡ್ಲೈನ್. ಯಾಕಂದ್ರೆ ಈಗಾಗಲೇ ನವೆಂಬರ್ ಕ್ರಾಂತಿ ಆಗೋಗ್ಬಿಡುತ್ತೆ ಅಂತ ಹೇಳಿತ್ತು, ಆದರೆ ಇದು ನವೆಂಬರ್ ಕ್ರಾಂತಿ ಅಲ್ಲ, ಡಿಸೆಂಬರ್ನ ಡೆಡ್ಲೈನ್. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಗುತ್ತಿಗೆದಾರರು ಕೊಟ್ಟಿರತಕ್ಕಂಥ ದೊಡ್ಡ ಶಾಕ್ ಇದು. ಯಾಕಂದ್ರೆ ರಾಜ್ಯಪಾಲರು ಹೈಕಮಾಂಡ್ಗೂ ಕೂಡ ದೂರು ಕೊಡ್ತೀವಿ ಅನ್ನುವಂತಹ ಬೆದರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದಾರೆ. ನಾವು ಸುಮ್ಮನಿರೋದಿಲ್ಲ, ಇನ್ನು ನಮಗೆ ನೀವು 10%, 15%, 20%, 25% ಅಂತೇಳಿ ಬಿಲ್ ಕ್ಲಿಯರ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಕಾಂಟ್ರಾಕ್ಟ್ ಕೆಲಸವನ್ನು ಮುಗಿಸಿ ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಲಿಮಿಟ್ ಇರುತ್ತೆ. ನಮ್ಮ ಹಣವನ್ನು ವಾಪಸ್ ಕೊಡಿ, ನಾವು ಖರ್ಚು ಮಾಡಿರ್ತಕ್ಕಂಥ ಹಣಕ್ಕೆ ನಮಗೆ ಬಿಲ್ ಕ್ಲಿಯರ್ ಮಾಡಿ. ಹತ್ರ 33,000 ಕೋಟಿ ರೂಪಾಯಿಗಳ ಬಿಲ್ ಬಾಕಿ ಇದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಈ ಸರ್ಕಾರ ಬಂದ ಮೇಲೆ ಕಾಮಗಾರಿಗಳೇ ನಡೀತಾ ಇಲ್ಲ, ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ ಅಂತ ಹೇಳ್ತಿದ್ರೆ ಈ 33,000 ಕೋಟಿ ರೂಪಾಯಿ ಎಲ್ಲಿಂದ ಬಿಲ್ ಉಳೀತು ಅಂತ ಕೇಳ್ತಾ ಬಂದಾಗ ಗೊತ್ತಾಗುವಂಥದ್ದು ಅದು ಹಿಂದಿನ ಸರ್ಕಾರವೂ ಸೇರಿದಂತೆ ಈಗಿನ ಸರ್ಕಾರಕ್ಕೆ ಬಳುವಳಿಯಾಗಿ ಬಂದಿರತಕ್ಕಂಥ ಬಾಕಿ ಬಿಲ್ ಇದೆ. ಗುತ್ತಿಗೆದಾರರು ಈಗ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರು ಗಡುವು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಮರವನ್ನ ಸಾರಿದೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್, ಅವರು ನೋಂದಾಯಿತ ಸಂಸ್ಥೆನೇ ಇದು ಕೂಡ. ಈ ಸಂಸ್ಥೆ ಈಗ ಆರೋಪವನ್ನು ಮಾಡ್ತಾ ಇದೆ, ಗುತ್ತಿಗೆದಾರರ ಸಂಘದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಿವಿಧ ಇಲಾಖೆಗಳ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತೇಳಿ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಬಿಲ್ಲನ್ನು ಪಾವತಿ ಮಾಡಬೇಕು. ರಾಜ್ಯ ಸರ್ಕಾರದಿಂದ 33,000 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಉಳಿದಿದೆ. ಬಿಲ್ಗಳು ಬಾಕಿ ಉಳಿದಿದ್ದಾವೆ ರಾಜ್ಯ ಸರ್ಕಾರದಿಂದ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಸಚಿವರುಗಳು ಸ್ಪಂದಿಸಿಲ್ಲ. ಯಾರೂ ಕೂಡ ನಮ್ಮ ಆಗ್ರಹಕ್ಕೆ ಸ್ಪಂದಿಸ್ತಾ ಇಲ್ಲ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆಯಲ್ಲಿ ಪ್ಯಾಕೇಜ್ ಸಿಸ್ಟಮ್ ಅನ್ನ ಕೈ ಬಿಡಬೇಕು. ಪ್ಯಾಕೇಜ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದಾರೆ, ಆ ಸಿಸ್ಟಮ್ ಅನ್ನ ಕೈ ಬಿಡಬೇಕು ಅನ್ನೋ ಒತ್ತಾಯ ಅವ್ರದ್ದು ಬಹಳ ಹಿಂದಿನಿಂದಲೂ ಕೂಡ ಇದೆ. ಅದರ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ ಕೂಡ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿಯಾಗಬಾರದು. ಬಿಜೆಪಿ ಯಾವ ರೀತಿಯಾಗಿ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿ ಆಯಿತು, ಆ ಸ್ವರೂಪದಲ್ಲಿ ಕಾಂಗ್ರೆಸ್ ಬಲಿಯಾಗಬಾರದು ಅಂತೇಳಿ ಆದರೆ ಪ್ಯಾಕೇಜ್ ಸಿಸ್ಟಮ್ ಅನ್ನ ಕೈ ಬಿಡಿ, ಇಲ್ಲಿ ನಮ್ಮ ಸಹನೆಯ ಕಟ್ಟೆ ಒಡೆಯುವ ಹಾಗೆ ಮಾಡಬಾರದು ಅಂತ ಹೇಳಿ ಆಗ್ರಹಿಸಿದ್ದಾರೆ, ಒತ್ತಾಯಿಸಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಬಾಕಿ ಹಣ ಬಿಡುಗಡೆ ಮಾಡದೇ ಇದ್ರೆ ನಾವು ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಾವು ಕೆಲಸ ಮಾಡುವುದಿಲ್ಲ, ಬಿಲ್ ನೀವು ಹೀಗೆ ಪೆಂಡಿಂಗ್ ಇಟ್ಟರೆ 2.5 ವರ್ಷಗಳಿಂದಲೂ ಕೂಡ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತಿದ್ದಾರೆ. 10%, 15%, 25% ಮಾತ್ರ ರಿಲೀಸ್ ಆಗ್ತಾ ಇದೆ. ಅಂದರೆ 1,000 ಕೋಟಿ ರೂಪಾಯಿಯ ಕಾಮಗಾರಿ ಮಾಡಿದವನಿಗೆ 100 ಕೋಟಿ, 150 ಕೋಟಿ, 250 ಕೋಟಿ ರೂಪಾಯಿಯಷ್ಟು ಮಾತ್ರ ಹಣ ಬಿಡುಗಡೆ ಮಾಡಿದರೆ ಉಳಿದ ಕತೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರವೇ ಪದಾಧಿಕಾರಿಗಳ ಸಭೆ ಕರೀಬೇಕು. ಅಂದರೆ ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಸಂಘದ ಪದಾಧಿಕಾರಿಗಳನ್ನ ಮುಖ್ಯಮಂತ್ರಿಯವರು ಕರೆದು ಮಾತನಾಡಬೇಕು, ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ದಾರೆ. ಗುತ್ತಿಗೆದಾರರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನ, ವಿಶೇಷವಾಗಿ ಮುಖ್ಯಮಂತ್ರಿಯವರನ್ನ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೇನೋ ಒಳ್ಳೇದು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಆಯ್ತರಯ್ಯ ಮಾಡೋಣ 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 ಅಂತ ಏಪ್ರಿಲಲ್ಲಿ ಪ್ರಾಮಿಸ್ ಮಾಡಿದರು. ಆಮೇಲೆ ಕೊನೆಗೆ ಏಪ್ರಿಲ್ ಆದಮೇಲೆ ಕೊನೆಗೆ ಇನ್ನೊಂದು ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ ಏನೋ ಒಂದು ಯೋಚನೆ ಮಾಡ್ತಿದ್ವಿ ಮಾಡೋಣ ಅಂತ ಹೇಳಿದರು. ಅದ ನಂತರ ನಾವೇನು ಗೊತ್ತಾ, ಕನ್ಸರ್ನ್ ಮಿನಿಸ್ಟ್ರುಗಳನ್ನ ಒಬ್ಬೊಬ್ಬ ಮಿನಿಸ್ಟ್ರುಗಳನ್ನ 3 ಸರಿ ಭೇಟಿ ಮಾಡಿದ್ದೀವಿ. ನಾವು ಬಿಜೆಪಿ ಗೌರ್ಮೆಂಟ್ ಅಂತ ಟೆಂಡರ್ ಹಾಕಿಲ್ಲ. ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್ ಅವರ್ ಟೆಂಡರ್ಸ್ ಆನ್ ನೇಮ್ ಆಫ್ ರಾಜ್ಯಪಾಲರು ಮೇಲೆ ಹೆಸರು ಮೇಲೆ ನಾವು ಟೆಂಡರ್ ಹಾಕಿದ್ದೇವೆ ಹೊರತು ನಾವು ಗೌರ್ಮೆಂಟ್ ಬಿಜೆಪಿ ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಗೆ ಯಾವುದು ಮಾಡಿದ್ದಾರೆ ಕೊಡಿ. ಹೀಗೆ ಕಾಮಗಾರಿಯನ್ನ ಮಾಡಿದ್ದೀವಿ, ನಮ್ಮ ಬಿಲ್ಲನ್ನು ವಾಪಸ್ ಕೊಡಿ, ನಮ್ಮ ಬಿಲ್ ಪೆಂಡಿಂಗ್ ಅನ್ನು ಇಟ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಡಿಸೆಂಬರ್ ತಿಂಗಳ ಡೆಡ್ಲೈನ್ ಅನ್ನು ಕೊಡ್ತಾರೆ. ಡಿಸೆಂಬರ್ ಒಳಗಡೆ ನೀವು ಎಲ್ಲ ಬಿಲ್ಲನ್ನು ಕ್ಲಿಯರ್ ಮಾಡಬೇಕು. ನಮ್ಮ 33,000 ಕೋಟಿ ರೂಪಾಯಿ ಹಣ ಇದೆ. ನವೆಂಬರ್ನೊಳಗಡೆ ಎಲ್ಲ ಬಿಲ್ ಬಾಕಿ ಮಾಡಲೇಬೇಕು. ಯಾವೆಲ್ಲ ಬಾಕಿ ಬಿಲ್ಗಳಿದಾವೋ ಅವುಗಳನ್ನ ಬಿಡುಗಡೆ ಮಾಡಬೇಕು. ಹಾಗಿದ್ರೆ ಮಾತ್ರ ಡಿಸೆಂಬರ್ ತಿಂಗಳಿಂದ ನಾವು ಕೆಲಸ ಮಾಡ್ತೀವಿ. ಇಲ್ಲದೆ ಹೋದರೆ ನಾವು ಡಿಸೆಂಬರ್ ತಿಂಗಳಲ್ಲೇ ಕೆಲಸ ಮಾಡಲ್ಲ.
ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ರಾಜ್ಯಪಾಲರಿಗೂ ಕೂಡ ದೂರು ಕೊಡ್ತೀವಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ದೂರು ಕೊಡ್ತೀವಿ. ರಾಹುಲ್ ಗಾಂಧಿ ಉಸ್ತುವಾರಿ ಸುರ್ಜೇವಾಲಾಗೂ ಕೂಡ ನಾವು ದೂರು ಕೊಡಬೇಕಾಗತ್ತೆ ರಾಜ್ಯ ಸರ್ಕಾರದ ವಿರುದ್ಧ, ಮಂತ್ರಿಗಳ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ. ಎಲ್ಲ ಇಲಾಖೆಗಳ ಕೆಲಸಗಳನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಜುನಾಥ್ ಅವರು ಏನು ಹೇಳಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಪಾಸಿಬಿಲಿಟೀಸ್ ಇತ್ತು ಅಂದರೆ ನಾವು ರಾಜ್ಯಪಾಲರಿಗೂ ಸಹ ನಮ್ಮ ಸಮಸ್ಯೆಗಳನ್ನ ನಾವು ಮನವರಿಕೆ ಮಾಡಿಕೊಡ್ತೀವಿ. ಅದಕ್ಕೂ ಸಾಧ್ಯ ಆಗಲಿಲ್ಲ ಅಂದರೆ ಹೈಕಮಾಂಡ್ ಏನಿದೆಯಲ್ಲ, ಸುರ್ಜೇವಾಲರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಮಸ್ಯೆಗಳನ್ನ ಹೇಳುವಂಥದ್ದಕ್ಕೂ ನಾವು ರೆಡಿ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನ ಮನೆ ಮುಖ್ಯಮಂತ್ರಿಗಳು ಕರೆದು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ನಮ್ಮ ಪದಾಧಿಕಾರಿಗಳು ಮೀಟಿಂಗ್ ಕರಿಬೇಕು. ಅವರು ನಮ್ಮ ಡಿಮ್ಯಾಂಡ್ ಏನು ಅಂತ ಕೇಳಬೇಕು. ಅವರು ಅಷ್ಟೊಂದು ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ. ನಾವು ಕಾಂಟ್ರಾಕ್ಟರ್ಗಳು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಊರಿನ ಮರ್ಯಾದೆ ಉಳಿಸಿದ್ವಿ, ದೇಶದ ಮರ್ಯಾದೆ ಉಳಿಸಿದ್ವಿ, ರಾಜ್ಯದ ಮರ್ಯಾದೆ ಉಳಿಸಿದ್ವಿ. ನಮಗೆ ಪೇಮೆಂಟ್ ಕೊಡಬಾರ್ದು ಇವರು? ಸಪೋಸ್ ಅವ್ರು ಬಿಡುಗಡೆ ಇನ್ನೊಂದು ತಿಂಗಳು ಟೈಮ್ ಕೇಳಿದ್ದಾರೆ, ಆಯಿತು 2 ವರ್ಷನೇ ಕಾಯ್ತೀವಿ, ಇನ್ನೊಂದು ವರ್ಷ ನಾವು ಕಾಯ್ತೀವಿ, ಇನ್ನೊಂದು ತಿಂಗಳು ನಾವು ಕಾಯ್ತೀವಿ. ಸೊ ಅವ್ರು ಕರೆದು ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮ ಸಮಸ್ಯೆ ಅವ್ರು ಬಗೆಹರಿಸಲಿಲ್ಲ, ನಮ್ಮ ಪೇಮೆಂಟ್ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಎಲ್ಲ ಜಿಲ್ಲಾವಾರಿಗೂ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ. ಇದು ಕೇವಲ ಬಿಲ್ಲನ್ನ ಬಿಡುಗಡೆ ಮಾಡೋದಕ್ಕೆ ಮಾತ್ರ ನಿಂತಿಲ್ಲ, ಬಾಕಿ ಬಿಲ್ಲನ್ನು ಕೊಡೋದಕ್ಕೆ ಮಾತ್ರ ನಿಂತಿಲ್ಲ. ಇಲ್ಲಿ ಮುಂದುವರೆದು ಇನ್ನೂ ಆರೋಪಗಳಿದ್ದಾವೆ ಸರ್ಕಾರದ ವಿರುದ್ಧ. ಭ್ರಷ್ಟಾಚಾರ ಮಿತಿ ಮೀರಿದೆ. ಬಿಜೆಪಿ ಸರ್ಕಾರದಂತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆಯಾ? ಹಾಗಾದ್ರೆ ಅವ್ರಿಗೆ 40% ಅಂತ ಹೇಳಿದಂಥವ್ರು ಇವರು ಕೂಡ ಅದನ್ನೇ ಮುಂದುವರಿಸಿದಾರಾ? ರಾಜ್ಯ ಸರ್ಕಾರದವರು ಅದನ್ನೇ ಮುಂದುವರಿಸಿದ್ದಾರೆ. ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡುವಂತಹ ಬೆದರಿಕೆಯನ್ನು ಈಗ ಈ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ನಾವು ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡನ್ನು ಬಿಡುಗಡೆ ಮಾಡಬೇಕಾಗತ್ತೆ, ಯಾರು ಎಷ್ಟು ಕಮಿಷನ್ ಎಂಬ ಬಗ್ಗೆ ಡಿಸೆಂಬರ್ನಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಒಂದು ವೇಳೆ ನೀವು ನಮ್ಮ ಬಿಲ್ಲನ್ನು ಕ್ಲಿಯರ್ ಮಾಡಿಲ್ಲ ಅಂದರೆ ನಾವು ಅದರ ಬಗ್ಗೆನ ಮಾಹಿತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರಾಜ್ಯ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ಬಹುಶಃ ಸಂಘದವರು ಈ ರೀತಿಯಾಗಿ ಇದೊಂದು ರೀತಿಯಂತ ಬ್ಲ್ಯಾಕ್ ಮೇಲ್ ಆಗುತ್ತೆ. ಯಾಕಂದರೆ ನೀವು ಬಿಲ್ ಬಾಕಿ ಕೊಡದಿದ್ರೆ ನಾವು ನಿಮ್ಮ ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದೆಯಲ್ಲ, ಇದೊಂದು ರೀತಿಯಂತ ಬ್ಲ್ಯಾಕ್ ಮೇಲ್ ಆಗುತ್ತೆ. ನೇರವಾಗಿ ನಿಜಕ್ಕೂ ಈ ಸರ್ಕಾರ ಭ್ರಷ್ಟಾಚಾರ ಮಾಡ್ತಿದೆ ಅಂತ ಹೇಳಿದ್ರೆ ಹೇಗೆ ಹಿಂದಿನ ಅವಧಿಯಲ್ಲಿ ಕೆಂಪಣ್ಣ ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುವಂಥದ್ದು, ಬೇರೆ ಬೇರೆಯವರಿಗೆ ಪತ್ರ ಬರೆದಿರುವಂಥದ್ದು ಇತ್ತಲ್ಲ, ಅದೇ ಸ್ವರೂಪದಲ್ಲಿ ಈಗಲೂ ಕೂಡ ಪತ್ರ ಬರೀಬಹುದಲ್ಲ, ಪತ್ರದ ಮೂಲಕವಾಗಿ ಉಲ್ಲೇಖ ಮಾಡಬಹುದಲ್ಲ ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂದ್ಕೊಂಡು. ಅದು ಬಿಟ್ಬಿಟ್ಟು ನಾವು ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಏನರ್ಥ? ಇದು ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸಾ ಬಿಲ್ ಬಿಡುಗಡೆಗೆ ಅನ್ನುವಂತಹ ಅನುಮಾನ ಬರುತ್ತೆ. ಆದರೆ ಅವರು ಹೇಳ್ತಾ ಇರುವಂಥದ್ದು ಶಾಸಕರು, ಅಧಿಕಾರಿಗಳು ಕೂಡ ಕಮಿಷನ್ಗೆ ಬೇಡಿಕೆಗಳು ಬರ್ತಾ ಇದ್ದಾವೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 10%, 20%, 30% ಕಮಿಷನ್ ಕೊಡಬೇಕಂತ ದುಸ್ಥಿತಿ ನಮಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಾಮಗಾರಿಯಲ್ಲಷ್ಟೇ ಅಲ್ಲ, ಉದ್ಘಾಟನೆ ಮಾಡೋದಕ್ಕೂ ಕೂಡ ಕಮಿಷನ್ ಕೊಡಬೇಕಂತೆ. ನೋಡಿ, ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿ. ಆದರೆ ಇಂತಹ ಭ್ರಷ್ಟಾಚಾರ ನಿಜಕ್ಕೂ ನಡೀತಾ ಇದೆ ಅಂತ ಹೇಳಿದರೆ ಆ ಭ್ರಷ್ಟಾಚಾರ ರಿಪೋರ್ಟ್ ಕಾರ್ಡನ್ನು ಅವಶ್ಯಕವಾಗಿ ಕೊಡಬೇಕು ಅವರು. ಯಾಕಂದರೆ ಅದು ಸಾರ್ವಜನಿಕರಿಗೂ ಕೂಡ ಗೊತ್ತಾಗಬೇಕು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು, ಏನು ನಡೀತಿದೆ ಸರ್ಕಾರದಲ್ಲಿ ಅನ್ನುವಂಥದ್ದು ಗೊತ್ತಾಗಬೇಕಾಗಿರೋದು ಜನರಿಗೆ ಗೊತ್ತಾಗಬೇಕು. ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು. ಅದು ಬಿಟ್ಟು ನಾವು ನಮಗೆ ಬಾಕಿ ಬಿಲ್ಲನ್ನು ಕೊಡದೇ ಇದ್ದರೆ ಮಾತ್ರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದೀವಲ್ಲ, ಇದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಗುತ್ತಿಗೆದಾರರು ಏನು ಹೇಳ್ತೀರ ಅನ್ನೋದು ನಿಮ್ಗೆ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಹೇಳ್ತೀವಿ, ನಮಗೆ ಬಾಯಿ ಬಿಡೋವರೆಗೂ ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಬಾಯಿ ಬಿಟ್ಟರೆ ಕಷ್ಟ ಆಗುತ್ತೆ. ನೋ ಬ್ಲಾಕ್ ಮೇಲ್, ನೆವರ್ ಆ ಥರ ಅನ್ಕೋಬಾರ್ದು. ನಾವು ಏನು ಗೊತ್ತಾ, ನಾವು ಕೇಳಿ, ನಮ್ಮಲ್ಲಿ ಹಿರಿಯ ಮುತ್ಸದಿಯವರು ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ವಿಶ್ವಾಸ ಇಡ್ತೀನಿ. ಯಾರ ಮೇಲೆ ಇಡಬೇಕು? ರಾಜ್ಯದ ದೊರೆ ಅಲ್ವಾ ಅವರು? 15% 20% ಈ MLA ಸರಿ ಬರಲ್ಲ. MLA ನಮ್ ಸರಿ ಬರಲ್ಲ. ಒಟ್ಟೆ ಎಲ್ಲ ಆಫೀಸರ್ಸ್ 20%, ಜಾಸ್ತಿ 20, ಕಮ್ಮಿ ಅಂದ್ರೆ 10. ಈ ತರ ನಡೆದು ಬಿಲ್ ಅಲ್ರಿ, ಬಿಲ್ಲಿ ಬೇರೆ ಮತ್ತದು. ಇದು ಕೆಲಸ ತೋಡ ಮೇಲೆ ಪೂಜೆ ಮಾಡ್ಲಕ್ಕ ಅದು ಕೊಟ್ರೆ ಪೂಜೆಗೆ ಬರೋದಿಲ್ಲ. ಅಲ್ಲೇನಾದ್ರು ಒಂದ್ ವೇಳೆ ಜಲ್ದಿ ಕುಡಿಲ್ಲ ಅಂದ್ರೆ ನೀವು ಟೈಮ್ ಹೋಯ್ತು, ನಿಮ್ಮದು 10% ಪೆನಾಲ್ಟಿ ಹಾಕಲ್ತಾರೆ. ಹೀಗೆ ಆರೋಪದ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಗುತ್ತಿಗೆದಾರ ಸಂಘದವರು. ಆದರೆ ನಾವಿದು ಮಾಡ್ತಿರೋದು ಬ್ಲ್ಯಾಕ್ ಮೇಲ್ ಅಲ್ಲ ಅಂತ ಅವರು ಹೇಳ್ಕೊಳ್ತಾರೆ. ಆದರೆ ವಾಸ್ತವವಾಗಿ ಇದು ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಇನ್ನು ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರನ್ನ ಉಪಮುಖ್ಯಮಂತ್ರಿಯವ್ರನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಹೋಗ್ಲಿ ಅವರು ಬೇಕಿದ್ರೆ ಕೋರ್ಟ್ಗೆ ಅಂತ ಹೇಳುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ
ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ ಬೆಂಗಳೂರು ಹೀಗೆ ಒಂದು ವೇಳೆ ಇಲ್ಲೂ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಸವಾಲನ್ನ ಎಸೆದಿದ್ದಾರೆ ಗುತ್ತಿಗೆದಾರ ಸಂಘದವರಿಗೆ. ನೋಡ್ಬೇಕು ಅವ್ರು ಏನು ಮಾಡ್ತಾರೆ ಅಂತ ಹೇಳಿ. ಗುತ್ತಿಗೆದಾರರ ಹೀಗೆ ಮುಖ್ಯಮಂತ್ರಿಯವರು ಗರಂ ಆದರೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಎಚ್ಚರಿಕೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಈಗ ಉಪಮುಖ್ಯಮಂತ್ರಿಯವರು ಒಂದು ಸಭೆಯನ್ನು ಕರೆದಿದ್ದಾರೆ. ರಾಜ್ಯ ಗುತ್ತಿಗೆದಾರರನ್ನ ಮಾತುಕತೆಗೆ ಸರ್ಕಾರದ ಕಡೆಯಿಂದ ಆಹ್ವಾನಿಸಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದವ್ರನ್ನ ಕರೆದಿದ್ದಾರೆ. ಬನ್ನಿ ಮಾತನಾಡೋಣ ಅಂತ ಹೇಳಿ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಇಲ್ಲಿ ಹಣಕಾಸು ಇರುವಂಥದ್ದು ಮುಖ್ಯಮಂತ್ರಿಯವರ ಕೈಯಲ್ಲಿ. ಉಪಮುಖ್ಯಮಂತ್ರಿಯವರು ಸಭೆಯನ್ನು ಕರೀತಾ ಇದ್ದಾರೆ. ಕೋರ್ಟ್ಗೆ ಹೋಗಲಿ ಅಂತ ಹೇಳಿದ ಮೇಲೂ ಕೂಡ ಮುಖ್ಯಮಂತ್ರಿಯವರು ಏನು ಹೇಳಿದರು, ಕೋರ್ಟ್ಗೆ ಹೋಗಲಿ ಅಂತ ಹೇಳಿದರು. ಆದರೆ ಅದಾದ ಮೇಲೂ ಕೂಡ ಸರ್ಕಾರದಿಂದ ಸಭೆಗೆ ಆಹ್ವಾನ ಹೋಗಿದೆ. ಉಪಮುಖ್ಯಮಂತ್ರಿಯವರ ಕಡೆಯಿಂದ ಆಹ್ವಾನ ಹೋಗಿದೆ. ಸಂಜೆ 5 ಗಂಟೆಗೆ DCM DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಗುತ್ತಿಗೆದಾರರ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಸಂಜೆ 5 ಗಂಟೆಗೆ ಸಭೆಯನ್ನು ನಡೆಸಲಿದ್ದಾರೆ. CM ಗರಂ ಆದ ಬೆನ್ನಲ್ಲೇ ಅಖಾಡಕ್ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ಗುತ್ತಿಗೆದಾರರ ಸಮಸ್ಯೆಯನ್ನು ಬಗೆಹರಿಸ್ತಾರಾ ಅಥವಾ ಯಾವ ಕಾರಣಕ್ಕಾಗಿ ಸಭೆ ಕರೆದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಗುತ್ತಿಗೆದಾರರ ಸಭೆಯನ್ನು ಅವರು ಕರೆದಿದ್ದಾರೆ. ಇಮಿಡಿಯೇಟ್ ಆಗಿ ಹಣ ರಿಲೀಸ್ ಮಾಡಿಸೋದ್ರ ಕಡೆಗೆ ಅವರು ಏನು ಕ್ರಮ ಕೈಗೊಳ್ತಾರೆ ನೋಡಬೇಕು. ಇಲ್ಲಿ ವಸತಿ ಸಾಮ್ರಾಜ್ಯ, ಬಹಳ ಮುಖ್ಯವಾಗಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿದ್ದಾವೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ನಿವೃತ್ತಿಯಾದ ಅಧಿಕಾರಿಗಳದೇ ದರ್ಬಾರ್ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಇಲ್ಲಿ ಗುತ್ತಿಗೆದಾರರ ಸಂಘದ ಕಡೆಯಿಂದ ಮಾಡಲಾಗಿದೆ. ಎಲ್ಲವೂ ನಿವೃತ್ತ ಅಧಿಕಾರಿ ಬಾಲರಾಜದ್ದೇ ನಿರ್ಧಾರ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಆರೋಪ ಸರ್ಕಾರದ ವಿರುದ್ಧ, ವಿಶೇಷವಾಗಿ ವಸತಿ ಇಲಾಖೆಯ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಜಮೀರ್ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ, ಅವ್ರು ಸರಿ ಇಲ್ಲ, ಅವ್ರದ್ದು ಹಿನ್ನೆಲೆ ಸರಿ ಇಲ್ಲ, ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ, ಅವ್ರು ಬೇಡ ತೆಗೀರಿ ಅಂದರೆ ಕರಂಗೆ ಕಲ್ಸೆ ನಿಕಾಲ್ದು ಅಂತಾರೆ. ಬಟ್ ಆದರೆ ಇದುವರೆಗೂ ಬಾಲರಾಜು ಅವ್ರನ್ನ ತೆಗ್ದಿಲ್ಲ. ದಯಮಾಡಿ ಇದು ಯಾಕೆ ನಾವು ಹೇಳ್ತಿದ್ದೀವಿ ಅಂದರೆ ನಾವು ಸರ್ಕಾರದ ವಿರೋಧಿಗಳಲ್ಲ, ಆಮೇಲೆ ಇದಿಲ್ಲ, ನಾವು ಜೀವನ ಮಾಡ್ತಿರೋದು. ಇಲ್ಲ ಬಾಲರಾಜ್ ಅವ್ರನ್ನ ಇಲ್ಲ ಈಗ ಬಾಲರಾಜ್ ಅವರು ಆ ಬೋರ್ಡಲ್ಲೇ ಇದ್ದವರು. AE ಆಗಿ AEE ಆಗಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಸ್ವಲ್ಪ ಈ ಮನೆಗಳು ಕಂಪ್ಲೀಟ್ ಆಗಬೇಕಂತ ಕಾರಣಕ್ಕೆ ಏನು ಮಾಡಿದೆ, 1 ವರ್ಷ ಮನೆ ಮುಖ್ಯಮಂತ್ರಿಗಳು ಅಥವಾ ಎಕ್ಸ್ಟೆಂಡ್ ಮಾಡಿದೆ. ಈ ವಾರದಲ್ಲಿ ಅವ್ರು ತೆಗಿತಾ ಇದೀವಿ ಬಾಲರಾಜ್ ಅವ್ರನ್ನ. 1 ವರ್ಷ ಕಂಪ್ಲೀಟ್ ಆಯಿತು. ಮೋಸ್ಟ್ ಪ್ರಾಬ್ಲಿ ಈ ವಾರ ಕಂಪ್ಲೀಟ್. ಏನಕ್ಕಂದ್ರೆ ಇಲ್ಲ ಇರ್ಬೋದು. ಅದಕ್ಕೆ ನನಗೇನಾಗಿದೆ, ಈ ಮನೆಗಳು ಕೊಡಬೇಕಾಗಿತ್ತು. ನಾನು ಈ ಮನೆಗಳು ಮಾಹಿತಿ ಅವ್ರ 100% ಮಾಹಿತಿ ಬಾಲರಾಜ್ ತವ ಇತ್ತು. ಆ ಬೋರ್ಡಲ್ಲಿ ಅವ್ರು ಇದ್ದಿದ್ದು ಒಂದು ಬೋರ್ಡ್, ಇದು ಸ್ಲಮ್ ಬೋರ್ಡು. ಈಗ ಬೇರೆಯವ್ರು ತಗೊಂಡು ಹಾಕ್ಕೊಂಡ್ರು ಅದಾಗ್ತಾ ಇಲ್ಲ. ಹಾಗಾಗಿ ಅವ್ರ ಅವಧಿ ಮುಗಿದ್ಮೇಲೆ ನಾವು ಸುಧೀರ್ ಅಂತ ಇದ್ರು, AEE ಅವರು ಸುಧೀರ್ ಅಂತ ಇದ್ರು, ಅವ್ರನ್ನೇ ಈಗ ಚೀಫ್ ಇಂಜಿನಿಯರ್ ಪೋಸ್ಟನ್ನು ಜವಾಬ್ದಾರಿ ಕೊಟ್ಟು, ಏನಕ್ಕಂದ್ರೆ ಈ ಮನೆಗಳು, ನನ್ನ ಉದ್ದೇಶ ಒಂದೇ, ಈ ಮನೆಗಳು ಬಡವ್ರ ಮನೆಗಳು ಕೊಡಬೇಕು. ಜನ ಬೀದಿದಲ್ಲಿದ್ದಾರೆ ಸರ್, ಈ ಮನೆಗಳು ಕೊಡಬೇಕು ಕಾರಣಕ್ಕೇ ಅವ್ರು ಇಟ್ಕೊಂಡಿದ್ದೆ. ಅವ್ರು 1 ವರ್ಷ ಅವಧಿ ಆಯಿತು, ಅದು ಮುಗಿತಾ ಇದೆ. ಈ ವಾರದಲ್ಲಿ ಅವ್ರಿಗೆ ತೆಗಿತಾ ಇದೆ.